ಟ್ಯಾಕ್ಸ್ ಪೇಯರ್ಸ್ ಆಫ್ ಕರ್ನಾಟಕ ಇಂಡಿಯಾದಲ್ಲಿ ಎಷ್ಟನೇವರೆಗೂ ಗೊತ್ತಿಲ್ಲ. ಐ ಥಿಂಕ್ ನಮ್ಮಲ್ಲಿ ದುಡಿತಾ ಇರೋದು, ನನ್ನ ಮಕ್ಕಳು ದುಡಿತಾ ಇರೋದು ಒಂದೊಂದು ಪೈಸಾನೂ ಈ ಲೀಗಲ್ ಪೈಸಾನ ಸಂತೋಷ್ ಹೆಗ್ಡೆ ಅವರಿಗೆ ಎದುರುಗಡೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದ್ರೆ ನಾವು ಎಲ್ಲೂ ನಾವು ಅದನ್ನು ಟ್ಯಾಕ್ಸ್ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ನನ್ನ ಮಕ್ಕಳುಗಳ ಎಲ್ಲೂ ನಾವು ಥಿಂಕ್ ಮಾಡೋ ಇದೇ ಇಲ್ಲ, ಸಾಧ್ಯತೆಯೇ ಇಲ್ಲ. ನಾವು ಕಂಟೆಂಟೆಡ್. ನಮಗಿವಾಗ ಈ ಸತಿ ವ್ಯಾಲ್ಯೂಯೇಟೆಡ್ ಎಷ್ಟು 60,000 crores ಏನೋ ಇರಬೇಕು. ಅದ್ರ ಕಡೆಗೆ ನಂಗೆ ಗಮನನೇ ಹೋಗಲ್ಲ. ನೀವು ನಂಬ್ತಿರೋ ಇಲ್ವೋ ಇಲ್ಲ, ನಂದು ಇವಾಗ ನಮ್ಮ ಪೊಸಿಷನ್ ಜಾಸ್ತಿಯಾಗಿ ನಾವೀಗ ರಿಚೆಸ್ಟ್ ಇನ್ ಲಿಸ್ಟಲ್ಲಿ ಬಂದಮೇಲೆ ನಂದು ಡೈವರ್ಷನ್ ನಂದು ನಾನೇನು ಪಾರ್ಟೀಸ್ಗೆ ಹೋಗಿ ಅಟೆಂಡ್ ಮಾಡ್ತಿಲ್ಲ, ಇಲ್ಲ ನಾನು ಕಿಟಿ ಪಾರ್ಟಿ ಮಾಡಿಕೊಂಡು ಈ ಹೈ ಲೆವೆಲ್ ಸರ್ಕಲಲ್ಲಿ ಓಡಾಡಿಕೊಂಡು ಏನೂ ಮಾಡ್ತಿಲ್ಲ. ನಾನು ಈ ಥರ ನನ್ನನ್ನು ಎಲ್ಲೇ ಕರೆದ್ರು, ನಾನು ಇವತ್ತಿನ ದಿನ ಬೆಳಗ್ಗೆ ಮೈಸೂರಲ್ಲಿ ಆ್ಯಕ್ಚುಲಿ ಒಂದು ಸ್ಕೂಲ್ ಫಂಕ್ಷನ್ಗೆ ಹೋಗಿದ್ದೆ, ಅದು ಬಡ ಸ್ಕೂಲು. ಆ ಫಂಕ್ಷನ್ಗೆ ಹೋಗಿದ್ದೆ. ನನಗೇನಂತ ಹೇಳಿದ್ರೆ ಬಡ ಮಕ್ಕಳುಗಳು ಮಕ್ಕಳುಗಳು ನಮ್ಮ ದೇಶದ ಆಸ್ತಿ. ನಾವು ಬೆಂಗಳೂರಿನಲ್ಲಿ ಇವಾಗ ನಮ್ಮ ಮಕ್ಕಳುಗಳನ್ನು ನಾವು ಉದ್ದೇಶಿಸ್ತೇವೆ. ನಾನು ಲಾಸ್ಟ್ ಮಂತು ಯಾವುದೋ ಒಂದು ಹೈ ಫೀಸ್ ಕಾಲೇಜ್ಗೆ ಹೋಗಿದ್ದೆ. ನಾನು ಅವ್ರ ಎದುರುಗಡೆ ನಾವು ಮಾತಾಡೋಕ್ಕೆ ಅಂತ ಹೀಗೆ ನಿಂತ್ಕೊಂಡಾಗ ಆ ಮಕ್ಕಳುಗಳ ಮುಖ ನೋಡ್ತಾ ಇದ್ದೆ. ದಯವಿಟ್ಟು ಮಾತಾಡಬೇಡಿ, ನಾನು ತುಂಬ ಇಂಪಾರ್ಟೆಂಟ್ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ನೀವು ಕೇಳಿಸ್ಕೊಳ್ಳಿ. ಯಾಕೆಂದರೆ ಮಕ್ಕಳುಗಳು ನಮ್ಮೆಲ್ಲರ ಆಸ್ತಿ, ಬರೀ ನಾನು ಒಬ್ಳದೇ ಅಲ್ಲ, ಬರೀ ಯಾರಿಗೋ ಒಬ್ರದ್ದಲ್ಲ. ನೀವೆಲ್ಲರೂ ಅದ್ರ ಬಗ್ಗೆ ಚಿಂತನೆ ಮಾಡಿದಾಗ ದೇಶ ಉದ್ಧಾರ ಆಗುತ್ತೆ. ಈ ಸತಿ ಕ್ಲೈಮೇಟಲ್ಲಿ ಎಲ್ಲರೂ ಒದ್ದಾಡಿದ್ದೀರಾ. ನಾ ಕ್ಲೈಮೇಟ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮನೆಗೆ ಹೋದ್ಮೇಲೆ ನೀವುಗಳು ಮಾತಾಡ್ಕೋಬೋದು, ನನ್ನ ಮಾತನ್ನು ಗಮನ ಇಟ್ಟು ಕೇಳಿ. ಓಕೆ, ಕ್ಲೈಮೇಟಲ್ಲಿ ನಾನು ಹೇಳ್ತಾ ಇದ್ದೀನಿ, ಎಷ್ಟು ಪ್ರಾಣಿಗಳು ಸತ್ತು ಹೋದ್ವು. ಎಲ್ಲರಿಗೂ ಮಾನವೀಯತೆ ಇದ್ದೇ ಇದೆ ಅಲ್ವಾ? ನಾನು ಅಂದ್ಕೊಳ್ತೀನಿ ಇಲ್ಲಿ ಕೇಳ್ತಾ ಇರೋರು ಎಲ್ಲರಿಗೂ ಮಾನವೀಯತೆ ಇದೆ ಅಂತ ನಾನು ಅಂದ್ಕೊಳ್ತೀನಿ. ಯಾಕೆಂದರೆ ಫಸ್ಟು ಮನುಷ್ಯರು ಮಾನವರಾಗಬೇಕು. ಹೇಗೆ ಯಾರು ಸಫರ್ ಮಾಡ್ತಿದ್ದಾರೆ ಅನ್ನೋದನ್ನು ನೀವು ಅರ್ಥಕೋಬೇಕು. ಅಟ್ಲೀಸ್ಟು ಪ್ರತಿಯೊಬ್ಬರೂ ಒಂದು ಪಾರ್ಟ್ ಆಫ್ ಯುವರ್ ಅರ್ನಿಂಗ್ ಯು ಹ್ಯಾವ್ ಟು ಕೀಪ್ ಇಟ್ ಫಾರ್ ಸೋಷಿಯಲ್ ಕಾಸ್. ಲೈಕ್ ದಟ್ ಏನೋ ಒಂದು ಇಲ್ಲ, ನಿಮ್ಮನೆ ಕೆಲಸ ಪಾತ್ರೆ ತೊಳೆಯೋ ಹುಡುಗರುಗಳು ಹುಟ್ಟುವಾಗ ಇಂಟೆಲಿಜೆನ್ಸ್ ಇಟ್ಕೊಂಡು ಪ್ರತಿಭೆ ಇಟ್ಕೊಂಡು ಹುಟ್ಟಿರ್ಬೋದು, ಯಾರು ಗೊತ್ತು? ಹೌದು ತಾನೆ? ಲೈಕ್ ಯಾರ ಮನೆಯಲ್ಲೂ ಯಾರೋ ಪ್ರತಿಭಾವಂತರು ಹುಟ್ಬೋದು. ಇವಾಗ ನಿಮ್ಮ ದೊಡ್ಡ ಮನುಷ್ಯರ ಮನೆಯಲ್ಲೇ ಪ್ರತಿಭಾವಂತರು ಹುಡ್ತಾರೆ ಅಂತ ಏನು ಗ್ಯಾರಂಟಿ ಇಲ್ಲ. ಸೊ ನಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಆನ್ ಬಿಹಾಫ್ ಆಫ್ ಸಿಗ್ನೇಚರ್ ಮೀಡಿಯಾ ಹೌಸ್ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ವಿಭೂಷಣ ಅವಾರ್ಡ್ ಅನ್ನ ನೀಡಿ. ಸೊ ಎಲ್ರಿಗೂ ನಮಸ್ಕಾರ, ನಾನು ಪ್ರಶಾಂತ್ ಮಾತಾಡ್ತಿರೋದು. ಸೊ ನಾನು ಸಿಗ್ನೇಚರ್ ಮೀಡಿಯಾ ಹೌಸ್ ಅನ್ನುವಂಥ ಒಂದು ಇವೆಂಟ್ ಸಂಸ್ಥೆನ ನಡೆಸ್ತೀನಿ. ಐ ಥಿಂಕ್ 2020 ಸ್ಟಾರ್ಟ್ ಮಾಡಿದಂತಹ ಒಂದು ಇವೆಂಟ್ ಕಂಪ್ನಿ ಇದು. ಈಗ ಆಲ್ಮೋಸ್ಟ್ 4 ವರ್ಷ ಆಗಿದೆ. ಬಟ್ ಮೊದಲಲ್ಲಿ ಸ್ವಲ್ಪ ಕೋವಿಡ್ ಬಂದುಬಿಟ್ಟು ನಾವು ಸ್ವಲ್ಪ ಸ್ಲೋ ಡೌನ್ ಆಗಿಬಿಟ್ಟಿದ್ವಿ. ಬಟ್ ಅಗೇನ್ 2023 ಎಂಡಿಂದ ಡಿಸೆಂಬರ್ ಟು ಇಲ್ಲಿವರೆಗೂ ನಾವು ಆಲ್ಮೋಸ್ಟ್ 5 ಇವೆಂಟ್ಸ್ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವತ್ತಿನ ಇವೆಂಟಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ನೀವು ನೋಡಿರ್ಬೋದು ಹೆಲ್ತ್ ಕೇರ್ ಅವಾರ್ಡ್ಸ್ ಆಗ್ತಾ ಇರುತ್ತೆ ಅಥವಾ ಬಿಸ್ನೆಸ್ ಅವಾರ್ಡ್ಸ್ ಆಗ್ತಾ ಇರುತ್ತೆ. ಬಟ್ ಒಂದು ಜೀವನ ಮಾಡೋದಕ್ಕೆ, ಒಬ್ಬ ಖುಷಿಯಾಗಿ ಜೀವನ ಮಾಡಬೇಕಂದ್ರೆ ಒಬ್ಬ ಮನುಷ್ಯ ಹೆಲ್ತ್ ವೆಲ್ತ್ ಎರಡೂ ತುಂಬ ಇಂಪಾರ್ಟೆಂಟ್. ವೆಲ್ತ್ ಅಂತ ಬಂದಾಗ ಸಂಪತ್ತು ಅಂತ ಹೇಳ್ತೀವಿ, ಅದು ಹಾಗೆ ಹೆಲ್ತ್ ಅಂತಂದರೆ ಆರೋಗ್ಯ ಅಂತೀವಿ. ಸೊ ಈ ಎರಡೂ ಕಾಂಬಿನೇಷನ್ ಇಟ್ಕೊಂಡು ಒಂದು ಇವೆಂಟ್ ಮಾಡೋದು ಹೆಂಗಿರುತ್ತೆ ಅನ್ನುವಂಥ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಇವೆಂಟ್ ರಿಯಲಿ ಇನ್ನೂ ತುಂಬ ಖುಷಿಯನ್ನು ವ್ಯಕ್ತಪಡಿಸಿದ್ರು ಇವೆಂಟಲ್ಲಿ ಭಾಗಿಯಾಗಿದ್ದವರು. ಇಲ್ಲಿ ಸಾಕಷ್ಟು ಉದ್ಯೋಗ ರತ್ನ ಅವಾರ್ಡ್ಸನ್ನು ಕೊಡ್ವಿ ನಮ್ಮ ಬಿಸ್ನೆಸ್ ಸೆಕ್ಟರ್. ಅದರಲ್ಲೂ ಕೂಡ ಸಾಕಷ್ಟು ರಿಸರ್ಚ್ ಮಾಡಿ ಕರ್ನಾಟಕದಿಂದ ನಾವು ಬಿಸ್ನೆಸ್ ಅಂತ ಬಂದಾಗ ಆರೋಗ್ಯಕ್ಕೆ ಪೂರಕವಾದಂತಹ ಬಿಸ್ನೆಸ್ಗಳನ್ನ ಆಯ್ಕೆ ಮಾಡಿ ತಂದು ಉದ್ಯೋಗ ರತ್ನವನ್ನು ಕೊಟ್ಟಿದ್ದೀವಿ. ಹಾಗೆ ಹೆಲ್ತ್ ಕೇರ್ ಅಂತ ಬಂದಾಗ ಬರೀ ಅಲೋಪತಿ ಅಥವಾ ಆಯುರ್ವೇದ ಹೀಗಲ್ಲ, ರಿಸರ್ಚ್ ಮಾಡಿ ನಮ್ಮ ಟ್ರೆಡಿಷನಲ್ ಮೆಡಿಸಿನ್ಸು, ಆಯುರ್ವೇದ, ಅಲೋಪತಿ, ನ್ಯಾಚುರೋಪತಿ ಹೀಗೆ ಬೇರೆ ಬೇರೆ ಸೆಕ್ಟರ್ಸಿಂದ ಆ್ಯಕ್ಚುಲ್ ಆಗಿ ಆರೋಗ್ಯಕ್ಕೆ ಪೂರಕವಾಗಿರುವಂತಹ ಡಾಕ್ಟರ್ಸ್ನ ಕರೆದು ಫೆಸಿಲಿಟೇಟ್ ಮಾಡಿದ್ದೀವಿ. ನೀವೆಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೊ ಮಚ್. ಇನ್ನು ಹೆಚ್ಚೆಚ್ಚಾಗಿ ಇವೆಂಟ್ಸ್ ಮಾಡ್ತಾ ಇರೋಣ, ನಿಮ್ಮೆಲ್ಲರೂ ಸಪೋರ್ಟ್ ಇರಲಿ. ಥ್ಯಾಂಕ್ ಯು ಹೇಳೋದು ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಓಕೆ, ನಮಸ್ಕಾರ ಎಲ್ಲರಿಗೂ. ನಾವು ಡಾಕ್ಟರ್ ನಾರಾಯಣ್ ಮುಗ್ಗಲ್ ಅಂತ, ಆಯುರ್ವೇದಿಕ್ ಸೆಕ್ಷುಯಾಲಜಿಸ್ಟ್ ಮತ್ತು ಆಯುರ್ವೇದಿಕ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದೀನಿ. ಮೇನ್ಲಿ ನಾನು ಜಯನಗರ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತೀನಿ. ನಾನು ಫೇಸ್ಬುಕ್ ಮತ್ತು ಯೂಟ್ಯೂಬ್ ಚಾನಲ್ ಮುಖಾಂತರ ನನಗೆ ಪ್ರಶಾಂತ್ ಸರ್ ಪರಿಚಯ ಆಗಿದ್ದು. ನನ್ನ ಡೇ ಹೆಲ್ತ್ ಬಗ್ಗೆ, ಸ್ಪೆಷಲಿ ಲೈಂಗಿಕ ಈ ವಿಷಯ ಏನಿದೆ ಇದು ಬೆಡ್ರೂಮ್ ಕಾಪಾಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಓಪನ್ ಈ ವಿಷಯ ಬಗ್ಗೆ ಯಾರು ಮಾತಾಡೋಲ್ಲ.
ಸೊ ಜನ ಏನು ಮಾಡ್ತಾರೆ, ಯಾರಿಗೂ ಏನೋ ತಿಳ್ಕೊಬೇಕು, ಫಾರ್ ಎಕ್ಸಾಂಪಲ್ ಯಾರಿಗೋ ಫಿನೋಸಿಸ್ ಇದೆ, ಚರ್ಮ ಏನಿದೆ ಹಿಂದ್ಗಡೆ ಹೋಗ್ತಾಯಿಲ್ಲ, ಯಾರಿಗೆ ಹೇಳ್ಬೇಕು, ದೆನ್ ದೇ ವಿಲ್ ಗೋ ಅಂಡ್ ಸರ್ಚ್ ಇನ್ ನೆಟ್. ಸೊ ನೆಟ್ನಲ್ಲಿ ಏನೋ ಸ್ವಲ್ಪ ಅರ್ಧ ಅನುಭೂತಿ ಬರುತ್ತೆ. ಅದಕ್ಕಾಗಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಎಷ್ಟೋ ಪೇಷಂಟ್ ನನಗೆ ಯಾದಗಿರಿಯಿಂದ, ಕಲಬುರಗಿಯಿಂದ, ಬೀದರ್ದಿಂದ ಜಸ್ಟ್ ಸಿಂಪಲ್ ಟೆಕ್ನಿಕ್ ನಾನು ಹೇಳ್ಕೊಡ್ತೀನಿ ಸರ್ ಚಾನಲ್ ಮುಖಾಂತರ. ತುಂಬ ಜನ ಫೋನ್ ಹೇಳ್ತಾರೆ, ಸರ್ ನೀವು ಬರೀ ಹೇಳಿದ ನನಗೆ ಹೆಲ್ಪ್ ಆಗಿದೆ. ಎಷ್ಟೋ ಜನ ನನಗೆ ಬರೀ ಹೋಮ್ ರೆಮಿಡಿಯಿಂದ ನನ್ನ ಸೆಕ್ಸುವಲ್ ಡಿಸ್ಫಂಕ್ಷನ್ ಟ್ರೀಟ್ಮೆಂಟ್ ಇದೆ. 2-3 ಸತಿ IUI ಮಕ್ಕಳಾಗಿದ್ದಾರೆ, ಮೊದಲ ಜನರಲ್ಲಿ ಮಕ್ಕಳಾಗಿದ್ದಾರೆ. ಸೊ IVFನಲ್ಲಿ 5 ಹಳೆ ವರ್ಷದಿಂದಾನೇ ಇದೆ. ಲೈಂಗಿಕ ಕೆಸರಲ್ಲಿ ಎಸ್ಪೆಷಲಿ ಬಾಜಿಕರಣ ಅಂತ ಒಂದು ಸ್ಪೆಷಲ್ ಬ್ರ್ಯಾಂಚ್ ಇದೆ. ಇದರಲ್ಲಿ ಸೆಕ್ಸು, ಔಷಧಿ ಯಾವುದು, ಏನು ಆಹಾರ ತಗೋಬೇಕು, ಏನು ಯೋಗ ಮಾಡಬೇಕು, ಏನು ನಮ್ಮ ವಿಹಾರ ಪದ್ಧತಿ. ಸೊ ನಮ್ಗೆ ಇವತ್ತು ನಾಳೆ ಏನಾಗಿದೆ, ಸ್ಟ್ರೆಸ್ಫುಲ್ ಲೈಫಲ್ಲಿ ಯಾರಿಗೂ ಫಿಸಿಕಲ್ ಆ್ಯಕ್ಟಿವಿಟಿ ಟೈಪ್ ಮತ್ತು ಫಿನಾನ್ಷಿಯಲ್ ಪ್ರಾಬ್ಲಮ್ ಇರುತ್ತೆ, ಮೆಂಟಲ್ ಸ್ಟ್ರೆಸ್ ಇರುತ್ತೆ. ಅದರಿಂದ ಬರ್ತಾ ತುಂಬ ಹೆಂಗಿದೆ ಇದು ಫಸ್ಟು ಏನಂದರೆ, ನಾನು 10 ವರ್ಷ ಮುಂದೆ ಒಂದು ಪ್ರಾಕ್ಟೀಸ್ ಮಾಡಿದ್ದಾರೆ. ಮೇನ್ಲಿ ಸೆಕ್ಸ್ ಪ್ರಾಬ್ಲಮ್ಸ್ ಓಲ್ಡ್ ಜನ ರಿಲೇಟೆಡ್ ಇರ್ತಿತ್ತು. ಬಟ್ ಇವಾಗ ಬರ್ತಾ ಏನಾಗಿದೆ, ನಮ್ಮಲ್ಲಿ 80% ಜನ ಏನಿದೆಯಲ್ಲ, 25-30 ಜನ ಎಸ್ಪೆಷಲಿ ಪೋಸ್ಟ್ ಕೋವಿಡ್ ವ್ಯಾಕ್ಸಿನೇಷನ್ ಎಫೆಕ್ಟ್ ತುಂಬ ಜಾಸ್ತಿ ಆಗಿದೆ. ಯಂಗ್ ಪಾಪ್ಯುಲೇಷನ್ ಸ್ವಲ್ಪ ಮುಂಚೆ ದೈಹಿಕವಾಗಿ ಅದು ಕಾಯಿಲೆ ಇರೋದು, ಫಿಸಿಕಲ್ ವೀಕ್ನೆಸ್ ಬರ್ತಾ ಸೈಕಲಾಜಿಕಲ್ ಒಂದು ಮಾನಸಿಕ ಕಾಯಿಲೆ ಇರುತ್ತೆ. ಇದಕ್ಕೆ ಯಾವುದೂ ಗಾಬರಿ ಪಡೋದು ಅವಶ್ಯಕತೆ ಇಲ್ಲ. ಒಂದು ಪ್ರಾಪರ್ ಕೌನ್ಸಿಲಿಂಗು, ಒಂದು ಪ್ರಾಪರ್ ಏನಿದೆ ಕನ್ಸಲ್ಟೆಂಟು ಅಥವಾ ಕೌನ್ಸಿಲರ್ ಅವರು ಟ್ರೀಟ್ಮೆಂಟ್ ಮಾಡಿದರೆ ಯಾವುದೋ ಕಾಯಿಲೆ ಸರಿಯಾಗಿ ರೆಕ್ಟಿಫೈ ಮಾಡ್ಬೋದು. ಮತ್ತು ಸ್ಪೆಷಲಿ ನಾನು ಈ ಸಿಗ್ನೇಚರ್ ಮೀಡಿಯಾ ಹೌಸ್ ಏನಿದೆಲ್ಲ ಇದು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನಂತರ ಡಾಕ್ಟರ್ನ ಅವರು ರೆಕಗ್ನೈಸ್ ಮಾಡಿಬಿಟ್ಟು ನಮಗೆ ಇವತ್ತು ಅವಾರ್ಡ್ ಕೊಟ್ಟಿದ್ದಾರೆ. ಪ್ರಿವಿಲೇಜ್ ಅಂತ ಸ್ವಲ್ಪ ಜೋರಾಗಿ ಮಾತಾಡಿ ಗುರುಗಳೇ, ಸ್ವಲ್ಪ ಜೋರಾಗಿ ಮಾತಾಡಿ. ನಾವು 10 ವರ್ಷದಿಂದ ಕನ್ಸಲ್ಟೆನ್ಸಿ ಬಿಸ್ನೆಸ್ ಮಾಡ್ತೀವಿ. ಎಂಟೈರ್ ಕರ್ನಾಟಕ ಬ್ರಾಂಚಸ್ ಇದೆ. 60 ಜನ ಸ್ಟಾಫ್ ಇದ್ದಾರೆ. 60 ಜನ ಸ್ಟಾಫ್ ಇದ್ದಾರೆ. ಆಲ್ರೆಡಿ 8,000 ಬಿಸ್ನೆಸ್ ಮಾಡಿದ್ದೀವಿ. ಪ್ಲಸ್ ನಮ್ಮ 5,000 ಕಸ್ಟಮರ್ಸ್, ನಮ್ಮ ಕಸ್ಟಮರ್ ಬೇಸ್ ಇದೆ. ನಮ್ಮ ಬೇಸ್ ಬಂದಿದ್ದು ಮನಿ ಬಾಸ್ಕೆಟ್. ನಾವು ಫಂಡಿಂಗ್ ಅರೇಂಜ್ ಮಾಡ್ತೀವಿ ಕನ್ಸಲ್ಟೆನ್ಸಿ ಬ್ಯಾಂಕಿಂದ. ಯಾರಿಗೆ ಅವಶ್ಯಕತೆ ಇದೆ, need a knowledge how to find the fund management. Loan ತಗೊಳ್ಳೋದಷ್ಟೇ ಇಂಪಾರ್ಟೆಂಟ್, ಟು ಮ್ಯಾನೇಜ್ ದ ಫಂಡ್. ಆ ಫಂಡ್ ಮ್ಯಾನೇಜ್ಮೆಂಟ್ ಎವ್ರಿಥಿಂಗ್, ನ್ಯೂ ಸ್ಟಾರ್ಟಪ್ಸ್, ನ್ಯೂ ಗ್ರೋತ್, ಎವ್ರಿ ಕಂಪ್ನಿ ವಿ ಆರ್ ಸ್ಟಾರ್ಟಿಂಗ್. ಸೊ ನೌ ವಿ ಆರ್ ಸ್ಟಾರ್ಟಿಂಗ್ ನ್ಯೂ ಕಂಪ್ನಿ ಪ್ರಾಪರ್ಟಿ ಬಾಸ್ಕೆಟಲ್ಲಿ ಕರ್ನಾಟಕದಲ್ಲಿ ಎಷ್ಟು ಪ್ರಾಪರ್ಟಿ ಇದೆ, ಎಷ್ಟು ಅಡ್ವೈಸ್ ಇದೆ. ಅಲ್ಲಿ ಇನ್ನೊಂದು ನಮ್ಮ ಪ್ರಾಪರ್ಟಿ ಬಾಸ್ಕೆಟ್ಗೆ ಬೇರೆ ಮ್ಯಾಜಿಕ್ ಪಿಲ್ಸ್ ಇದೆ, ಬೇರೆ ಚಾನಲ್ಸ್ ಇದೆ. ನಮ್ಮ ಪ್ರಾಪರ್ಟಿ ಬಾಸ್ಕೆಟ್ VIP ಲಿಸ್ಟಿಂಗ್ ಆಕ್ಷನ್ ಪ್ರಾಪರ್ಟಿ ಬ್ಯಾಂಕಲ್ಲಿ ಆಕ್ಷನ್ ಅಥರೈಸ್ ಆಕ್ಷನ್ ಆಕ್ಷನ್ ಐಡೆಂಟಿಫೈ ಈ ಲೀಗಲಿ ಕಂಪ್ಲೀಟ್ ಅದಕ್ಕೂ ಫಂಡ್. ಥ್ಯಾಂಕ್ ಯು. ಹೇಗೆ ಕಾಲ ಕಳಿಸಿದ್ದಾರೆ ಎಷ್ಟೊಂದು ಜನ ಜನ ಪರಿಚಯ thankful to the Signature Media House for presenting this award and recognizing my work. And thank you. Media House nominating me as providing the awards. And thank you so much. ಥ್ಯಾಂಕ್ ಯು ಸರ್. ಆಯಿತಾ ತುಂಬ ಖುಷಿ ಆಗ್ತಾ ಇದೆ. ಈ ಥರ ಈವೆಂಟ್
ಗೈಡ್ಸ್ ನಮ್ಮಂಥ ಯುವಕರಿಗೆ ಬೇಕಾಗುತ್ತೆ. ಏನಕ್ಕೆ ಅಂದರೆ ನಮಗೆ ಪ್ರೋತ್ಸಾಹ ಸಿಗುತ್ತೆ ಮೇಯ್ನಾಗಿ. ಇದರ ಪ್ಲ್ಯಾಟ್ಫಾರ್ಮ್ ಸಿಕ್ಕಿದಾಗ ಏನಾಗುತ್ತೆ, ನಮಗೂ ತುಂಬ ಖುಷಿ ಆಗುತ್ತೆ. ಇದರ ಪ್ರತಿಯೊಬ್ಬರಿಗೂ ಮುಕ್ತಾಗಿ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಬೆಳೆಯೋಕ್ಕೆ ಅವಕಾಶ ಸಿಗುತ್ತೆ. ಅವ್ರದ್ದು ಏನೇ ಬ್ಯಾಕ್ಗ್ರೌಂಡ್ ಇರ್ಬೋದು, ಏನೇ ಇರ್ಬೋದು, ಪ್ರತಿಯೊಂದರೂ ಈ ಥರ ಆದಾಗ ಪ್ರತಿಯೊಂದು ಕಷ್ಟಪಡೋರು ಯಾರೇ ಇರಲಿ ಅವ್ರಿಗೆ ಚೆನ್ನಾಗಿದೆ, ತುಂಬ ಇಷ್ಟ. ಹೌದು, ಫಸ್ಟ್ ಟೈಮ್ ಖಂಡಿತ ಇವೆಲ್ಲ ಫಸ್ಟ್ ಟೈಮ್ 200